ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇರೋ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಮುಂಬೈ ಇಂಡಿಯನ್ಸ್ ಅವರ ಟಾಪ್ ರಿಟೆನ್ಷನ್ಸ್ ಯಾವ ಥರ ಇರುತ್ತೆ, ಯಾರ್ಯಾರನ್ನ ರಿಟೈನ್ ಮಾಡ್ಕೋಬಹುದು ಮುಂಬೈ ಇಂಡಿಯನ್ಸ್ ಅವ್ರಂತ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ಮುಂಬೈ ಅವರು ಟಾಪ್ 5ನ ರಿಟೈನ್ ಮಾಡ್ಕೊಳ್ಳೋದು ಡೌಟು, ಯಾಕಂದರೆ ಅವರಲ್ಲಿ ಎಲ್ಲ ಬಿಗ್ ಸ್ಟಾರ್ ಪ್ಲೇಯರ್ಸ್ ಇರೋದ್ರಿಂದ ಕೆಳಗಡೆ ರಿಟರ್ನ್ ಆಗೋರಿಗೆ ಅಮೌಂಟ್ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಒಪ್ಕೋಬೋದು, ಕೆಲವೊಬ್ರು ಒಪ್ಕೊಳ್ದೇನೂ ಇರ್ಬೋದು. ಹಾಗಾಗಿ ಅವರು ಮ್ಯಾಕ್ಸಿಮಮ್ ರಿಟರ್ನ್ ಮಾಡೋಕ್ಕಾಗದೆ 4 ಜನ ಅಂತ ಅನಿಸುತ್ತೆ. ರೋಹಿತ್ ಶರ್ಮನ ಇವರು ಮತ್ತೆ ರಿಟರ್ನ್ ಮಾಡ್ಕೋತಾರ ಅಂತ ಅನ್ನೋದು ಸಿಕ್ಕಾಪಟ್ಟೆ ಡೌಟು. ಮಾಡ್ಕೊಂಡ್ರು ನಾವು ಫಸ್ಟ್ ಚಾಯ್ಸ್ ಆಗಿ ರಿಟರ್ನ್ ಮಾಡ್ಕೋತಾರ ಅನ್ನೋದೇ ಡೌಟು. ಲಾಸ್ಟ್ ಇಯರ್ ಥರ ಈ ಇಯರ್ ಅಲ್ಲ, ಯಾಕಂದರೆ ಅವರು ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಅವರು ಅವರನ್ನು ಏನಾದರೂ ರಿಟರ್ನ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಚಾಯ್ಸ್ ಬಿಟ್ಟು ಬೇರೆ ಯಾವ ಆಪ್ಷನ್ನೂ ಇಲ್ಲ ಅವರಿಗೆ. ಯಾಕಂದರೆ ಇಷ್ಟು ವರ್ಷದಿಂದ ಬಂದಂಥ ಎಲ್ಲ ಅಭಿಮಾನಿಗಳನ್ನ ವಿರುದ್ಧ ಹಾಕ್ಕೊಂಡು ಅವರು ಡಿಸಿಷನ್ನ ತೊಗೋಬೇಕಾಗಿರೋದ್ರಿಂದ ರೋಹಿತ್ ಶರ್ಮನ ಫಸ್ಟ್ ಚಾಯ್ಸ್ ಆಗಿ ರಿಟೈನ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ಚಾಯ್ಸ್ ಆಗಿ ಆಬ್ವಿಯಸ್ಲಿ ಹಾರ್ದಿಕ್ ಪಾಂಡ್ಯನೇ ಬರೋಕ್ಕಾಗೋದು. ಲಾಸ್ಟ್ ಇಯರ್ ಅಷ್ಟೊಂದು ಗುದ್ದಾಡಿ ಎಲ್ಲ ಅವ್ರನ್ನ ತೊಗೊಂಡು ಕ್ಯಾಪ್ಟನ್ಸಿ ಕೊಟ್ಟಿರಬೇಕಾದ್ರೆ ಅವ್ರನ್ನ ಸೆಕೆಂಡ್ ಚಾಯ್ಸ್ ಬಿಟ್ಟು ಬೇರೆ ಯಾವ ಚಾಯ್ಸು ಆಗೋದಿಲ್ಲ. ಇನ್ನು ಥರ್ಡ್ ಚಾಯ್ಸಲ್ಲಿ ಜಸ್ಪ್ರೀತ್ ಬೂಮ್ರಾನ ರಿಟೈನ್ ಮಾಡ್ಕೋತಾರೆ ಅಂತ ಅನಿಸುತ್ತೆ. ತುಂಬಾ ಒಂದು ಬೇಜಾರಾಗುತ್ತೆ ಜಸ್ಪ್ರೀತ್ ಬೂಮ್ರಾ ಅಂತ ಪ್ಲೇಯರ್ನ ಥರ್ಡ್ ಚಾಯ್ಸ್ ಆಗಿ ರಿಟೈನ್ ಮಾಡ್ಕೊಳ್ಳೋದು. ಯಾಕಂದರೆ ನಾವು ಫಾರಿನ್ ಪ್ಲೇಯರ್ಸ್ಗೆ IPLನಲ್ಲಿ 16-17 ಕೋಟಿ 20-24 ಕೋಟಿವರೆಗೂ ಹೋಗ್ತೀವಿ ಅಂದರೆ ಬೂಮ್ರಾ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಲಾಯಲ್ಟಿ ಮ್ಯಾಟರ್ ಆಗುತ್ತೆ ಅನ್ನೋರು ಥರ್ಡ್ ಚಾಯ್ಸ್ಗೂ ಒಪ್ಕೋತಾರೆ, ಫೋರ್ತ್ ಚಾಯ್ಸ್ಗೂ ಒಪ್ಕೋತಾರೆ. ಇನ್ನು ಫೋರ್ತ್ ಚಾಯ್ಸಲ್ಲಿ ಸೂರ್ಯಕುಮಾರ್ ಯಾದವ್ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಇದು ಕೂಡ ಬೇಜಾರಾಗೋವಂಥ ವಿಷಯನೇ. ಸೂರ್ಯಕುಮಾರ್ ಯಾದವ್ ಅಂತ ಪ್ಲೇಯರ್ನ ಫೋರ್ತ್ ಚಾಯ್ಸಲ್ಲಿ ರಿಟೈನ್ ಮಾಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಅಂದರೆ ಫೋರ್ತ್ ಚಾಯ್ಸ್ಗೆ ಆಲ್ಮೋಸ್ಟ್ 10 crore ಅಥವಾ 8 crore ಬರುವಂಥ ಸಾಧ್ಯತೆ ಇರುತ್ತೆ. 12 ಕೋಟಿ ಬಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ಗೆ. ಅವನ್ನ ಎಷ್ಟು ಫಿಕ್ಸ್ ಆಗುತ್ತೆ ಇನ್ನು ಸ್ಲಾಟ್ಸ್ಗೆ ಅಮೌಂಟ್ ಅಂತ. ಇನ್ನು ಫಿಫ್ತ್ ಚಾಯ್ಸ್ ರಿಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಫಿಫ್ತ್ ಚಾಯ್ಸ್ ರಿಟೈನ್ ಮಾಡಬೇಕು ಅಂದರೆ ಅಲ್ಲಿ ಇಶಾನ್ ಕಿಶನ್ ಇದ್ದಾರೆ. ಇಶಾನ್ ಕಿಶನ್ 8 ಕೋಟಿ 7 ಕೋಟಿಗೆಲ್ಲ ಮುಂಬೈ ಇಂಡಿಯನ್ಸ್ಗೆ ಹೋಗ್ತಾರೆ ಅಂತ ನನಗೇನೂ ಅನಿಸಲ್ಲ. ಅವರು ಇವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ಆಡ್ತಾ ಇಲ್ಲ ಅನ್ನೋದಾದರೆ IPLಗೆ ಮೇನ್ ಪ್ರಿಫರೆನ್ಸ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಅರ್ನಿಂಗ್ಸ್ ಬೇಕಲ್ವ. ಅವರು 8 ಕೋಟಿ 7 ಕೋಟಿಗೆಲ್ಲ ಒಪ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಫಿಫ್ತ್ ಚಾಯ್ಸ್ಗೆ ತಿಲಕ್ ವರ್ಮಾ ಬರ್ಬೋದು, ಇಲ್ಲಾಂದರೆ ಅವರು 4 ಜನಕ್ಕೆ ಸೆಟ್ಲ್ ಆಗ್ಬೋದು. ಇಲ್ಲ ರೋಹಿತ್ ಶರ್ಮಾ ನಾನು ಈ ಸಲ IPLನೇ ಆಡಲ್ಲ ಅಂತ ಏನಾದರೂ ಹೊರಗಡೆ ಹೋಯಿತು ಅಂದರೆ ಆವಾಗ 4th ಪ್ಲೇಸಲ್ಲಿ ಇಶಾನ್ ಕಿಶನ್ ಬರ್ಬೋದು.